ಈಗ ಸಿಂಹ ರಾಶ್ಯಾಧಿಪತಿ ರವಿ ಅಷ್ಟಮದಲ್ಲಿ ಬಲಹೀನನಾಗಿದ್ದಾನೆ. ಇದರಿಂದ ಸಿಂಹ ರಾಶಿಯವರಿಗೆ ಸಮಾಧಾನ ಇರೋದಿಲ್ಲ. ಅನ್ಕೊಂಡಿದ್ದು ಯಾವುದೇ ಕೆಲಸಗಳು ಮುಂದಕ್ಕೆ ಹೋಗಲ್ಲ, ಸ್ಥಗಿತ ಆಗುತ್ತೆ. ಆರೋಗ್ಯದಲ್ಲೂ ಕೂಡ ರವಿ ಅಷ್ಟಮದಲ್ಲಿ ಶನಿ ಜೊತೆ ಇರೋದ್ರಿಂದ ನಿಶ್ಶಕ್ತಿ ಇರುತ್ತೆ, ಸೋಮಾರಿತನ ಇರುತ್ತೆ, ಸ್ವಲ್ಪ ಜಾಡ್ಯ ಕೂಡ ಇರುತ್ತೆ. ಎದೆಯಲ್ಲಿ ಬಡಿತ ಅಂದರೆ ಸ್ವಲ್ಪ ಪ್ಯಾಲ್ಪಿಟೇಷನ್ ಅಂತ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತೇವಲ್ಲ, ನಾನು ಯಾವಾಗಲೂ ಹೇಳೋ ಹಾಗೆ ನಾನು ಖಂಡಿತವಾಗಿ ಡಾಕ್ಟ್ರಲ್ಲ ವೀಕ್ಷಕರೇ, ಬಟ್ ಇದು ಕಾಂಬಿನೇಷನ್ಸು ಕೆಲವು ಗ್ರಂಥಗಳಲ್ಲಿ ಹೇಳ್ತಾರೆ. ಸೂರ್ಯನಿಗೂ ಶನಿಗೆ ಸಂಬಂಧ ಇದ್ರೆ ಈ ರೀತಿಯಲ್ಲಿ ಆಗುತ್ತೆ ಅಂತ. ಇದಕ್ಕೆ ಒಳ್ಳೆ ವೈದ್ಯರ ಸಲಹೆ ಪಡ್ಕೋಬೇಕು. ವ್ಯಯಾಧಿಪತಿ ಚಂದ್ರ ಹಾಗೂ ರವಿ ಅಷ್ಟಮದಲ್ಲಿರೋದ್ರಿಂದ ಸಿಂಹರಾಶಿಯ ಪೋಷಕರಿಗೂ ಅಷ್ಟು ಒಳ್ಳೆಯದಲ್ಲ. ಆದರೆ ಅಷ್ಟಮದಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ 3 ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಒಂದಷ್ಟು ಅನಿರೀಕ್ಷಿತ ಹಣದ ಧನಾಗಮನ ಆಗುತ್ತೆ. ರಾಶಿಯಲ್ಲಿ ಕೇತು ಇರೋದ್ರಿಂದ ಸಣ್ಣ ಪುಟ್ಟ ಸೋಂಕುಗಳು, ಹಾಗೇನೆ ರಾಶಿಯ ಮೇಲೆ ರಾಹುಗ್ರಸ್ತ ಬುಧ ಕುಜನ ದೃಷ್ಟಿಯಿಂದ ಸ್ವಲ್ಪ ತಲೆ ಸಿಡಿತ ಬೆಳಗ್ಗೆ ಎದ್ದಾಗ ಕಾಣಿಸ್ಕೋಬೋದು. ಇದಕ್ಕೂ ನುರಿತ ವೈದ್ಯರ ಸಲಹೆ ಪಡ್ಕೊಂಡ್ರೆ ಒಳ್ಳೆಯದು. ಪಂಚಮಾಧಿಪತಿ ರವಿ ಲಾಭದಲ್ಲಿದ್ದು ಪಂಚಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಇವರ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಸಂತಸ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರಾಶಿಯಲ್ಲಿ ಕೇತು ಇರೋದ್ರಿಂದ ಸಂಜೆ ಸೂರ್ಯಾಸ್ತದ ನಂತರ ದಕ್ಷಿಣಾಭಿಮುಖ ಕೇತು ಮಂತ್ರವನ್ನು 28 ಬಾರಿ ಜಪಿಸಬೇಕು. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಈ ಜಪವನ್ನು 9 ವಾರಗಳು ಮಾಡಿ. ಈಗ ಕನ್ಯಾ ರಾಶ್ಯಾಧಿಪತಿ ಬುಧ ಷಷ್ಠದಲ್ಲಿ ಅಂದರೆ 6ನೇ ಮನೆಯಲ್ಲಿ, ಅದಕ್ಕೆ ರೋಗಸ್ಥಾನ ಅಂತ ಹೇಳ್ತೀವಿ, ವಕ್ರಗತನಾಗಿದ್ದಾನೆ. ಜೊತೆಯಲ್ಲಿ 2 ಪಾಪಗ್ರಹಗಳು ರಾಹುಗ್ರಸ್ತ ಕುಜ. ಕುಜ ಹಾಗೂ ಬುಧನ ಮಿಲನದಿಂದ ಕನ್ಯಾ ರಾಶಿಯವರಿಗೆ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಅನಿರೀಕ್ಷಿತವಾಗಿ ಹೊಟ್ಟೆಗೆ ಪೆಟ್ಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಭೂಮಿ ವ್ಯವಹಾರದಿಂದ ದೂರ ಇದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ದೊಡ್ಡ ವಂಚನೆಯಿಂದ ಬಹಳಷ್ಟು ಕಳ್ಕೋಬಹುದು. ಇನ್ನು ಸಪ್ತಮದಲ್ಲಿ ವ್ಯಯಾಧಿಪತಿ ರವಿ ಹಾಗೂ ಷಷ್ಠ್ಯಾಧಿಪತಿ ಶನಿ ಇರೋದ್ರಿಂದ ದಂಪತಿಗಳಲ್ಲಿ ವಿರಸ. ಸಪ್ತಮದಲ್ಲಿ ಚಂದ್ರ ಇರೋದ್ರಿಂದ ಪ್ರೇಮ ಪ್ರಸಂಗದಲ್ಲಿ ಬಿದ್ದು ಅದರಿಂದ ಕೆಲವು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಆದರೆ ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಮುಂಜಾಗ್ರತೆಯಿಂದ ಎಲ್ಲ ಕಷ್ಟಗಳನ್ನು ದಾಟಿ ಬರುವ ಸಾಮರ್ಥ್ಯ ಕೂಡ ಇರುತ್ತೆ. 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ಕೇತು ಇರೋದ್ರಿಂದ ಆಧ್ಯಾತ್ಮಿಕ ಚಿಂತನೆಗೆ ಹಾಗೂ ಆಧ್ಯಾತ್ಮಿಕ ಅನುಭವಗಳಿಗೆ ಅದು ಬಹಳ ಒಳ್ಳೆಯದು. ಯಾರದೇ ಜಾತಕದಲ್ಲಿ 12ನೇ ಮನೆಯಲ್ಲಿ ಕೇತು ಇದ್ದರೆ ಸಾಧಾರಣವಾಗಿ 12ನೇ ಮನೆಗೆ ನಾವು ಮೋಕ್ಷ ಸ್ಥಾನ ಅಂತೀವಿ. ಅವ್ರಿಗೆ ಆಧ್ಯಾತ್ಮದ ಅನುಭವಗಳು ಬೇರೆಯವರಿಗಿಂತ ಬೇಗ ಆಗುತ್ತೆ. ಇನ್ನು ಪರಿಹಾರ, ಕನ್ಯಾ ರಾಶಿಯವರಿಗೆ ಈಗ ಶಿವಾರಾಧನೆ ಬಹಳ ಮುಖ್ಯ. ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಸ್ಪಷ್ಟವಾಗಿ ಓಂ ನಮಃ ಶಿವಾಯ ಮಂತ್ರವನ್ನು 200 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. 8 ಸೋಮವಾರಗಳು ಶಿವನ ಗುಡಿಗೆ ಸ್ವಲ್ಪ ಹಾಲು ಹಾಗೂ ಮೊಸರು ಅಭಿಷೇಕ ಕೊಡಿ. ಇಷ್ಟು ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ತುಲಾ ರಾಶ್ಯಾಧಿಪತಿ ಶುಕ್ರ ಷಷ್ಠದಲ್ಲಿ, ತುಲಾ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಶುಕ್ರನ ಜೊತೆ ಶನಿ ಹಾಗೂ ಪಾಡ್ಯ ಚಂದ್ರ ಇರೋದ್ರಿಂದ ತುಲಾ ರಾಶಿಯವರಿಗೆ ನಿಶ್ಶಕ್ತಿ, ಯಾವಾಗಲೂ ನಿದ್ದೆ ಮಾಡಬೇಕು ಅನಿಸೋದು, ಸ್ವಲ್ಪ ಸೋಮಾರಿತನೂ ಆಗ್ಬೋದು, ಅಥವಾ ದೇಹ ದಣಿವು ಹೆಚ್ಚಾಗಬಹುದು. ಒಂದು ರೀತಿಯಲ್ಲಿ ದುಃಖ ಪಡ್ಕೊಳ್ಳೋಕ್ಕೆ ಖುಷಿ ಪಡ್ತಾರೆ. ಈ ರೀತಿ ವಿಚಿತ್ರ ಮನಸ್ಥಿತಿ. ಆಂತರಿಕದಲ್ಲಿ ಚೈತನ್ಯನೇ ಇರೋಲ್ಲ. ಆದರೆ ಅಷ್ಟಮಾಧಿಪತಿಯಾಗಿ ಷಷ್ಠದಲ್ಲಿ ಶುಕ್ರ ಉಚ್ಚನಾಗಿರೋದ್ರಿಂದ ಕೀರ್ತಿ ಹಾಗೂ ಪ್ರತಿಷ್ಠೆ ಹೆಚ್ಚುತ್ತೆ. ರಾಶಿಯ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಏನೇ ಸಂದೇಹಗಳು ಹಾಗೂ ಕಷ್ಟಗಳಿದ್ರೂ ಅಂತಿಮದಲ್ಲಿ ತುಲಾ ರಾಶಿಯವರು ಯಶಸ್ವಿಯಾಗಿ ದಾಟಿ ಬರ್ತಾರೆ. ಪಂಚಮದಲ್ಲಿ ಸಪ್ತಮಾಧಿಪತಿ ಕುಜ ಹಾಗೂ ನವಮಾಧಿಪತಿ ಬುಧ ಇರೋದ್ರಿಂದ ಈ ರಾಶಿಯ ಗರ್ಭಿಣಿಯರು ಕೂಡ
ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗೆಯೇ ಇವರ ಮಕ್ಕಳ ಬಗ್ಗೆ ಚಿಂತೆ ಮಾಡೋದು ಇವರು ಜಾಸ್ತಿ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾರೆ. ಪಂಚಮದ ಮೇಲೆ ಗುರು ದೃಷ್ಟಿ ಕೂಡ ಇರೋದ್ರಿಂದ ಇವರ ಮಕ್ಕಳಿಗೆ ಒಳ್ಳೆಯದು. ಲಾಭದಲ್ಲಿ ಕೇತು ಇರೋದ್ರಿಂದ ಪುಣ್ಯಕ್ಷೇತ್ರ ದರ್ಶನ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ಶುಕ್ರನನ್ನು ಸ್ವಲ್ಪ ಬಲಪಡಿಸಬೇಕಾಗತ್ತೆ. ಅಭ್ಯಾಸ ಇರೋರು 21 ದಿನ ಸಂಜೆ ಸೂರ್ಯಾಸ್ತಮದ ಹೊತ್ತಿಗೆ ಅಂತ ಇಟ್ಕೊಳ್ಳಿ, ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಿದ್ರೆ ಬಹಳ ಬಹಳ ಒಳ್ಳೆಯದು. ಇದು ಮಾಡೋಕ್ಕಾಗಿಲ್ಲ ಅಥವಾ ಅಭ್ಯಾಸ ಇಲ್ಲ ಅಂದರೆ ಒಂದು ಬಾಲ ತ್ರಿಪುರ ಸುಂದರಿ ಮಂತ್ರವನ್ನು ಬೆಳಗ್ಗೆ ಹಾಗೂ ಸಂಜೆ 108 ಬಾರಿ ಉತ್ತರಾಭಿಮುಖ ಜಪಿಸಿದರೆ ಬಹಳ ಒಳ್ಳೆಯದು. ಇದರ ಬಗ್ಗೆ ಹಿಂದೆ ಕೂಡ ಒಂದು ಸಂಚಿಕೆಯನ್ನು ನಾನು ಮಾಡಿದ್ದೀನಿ, ಬಾಲ ತ್ರಿಪುರ ಸುಂದರಿ ಮಂತ್ರದ ಬಗ್ಗೆ. ಈ ಮಂತ್ರ ಹೀಗೆ ಬರುತ್ತೆ: ಓಂ ಐಂ ಕ್ಲೀಂ ಸೌ, ಓಂ ಐಂ ಕ್ಲೀಂ ಸೌ. ಇದರಲ್ಲಿ ಇನ್ನೊಂದು ರಿವರ್ಸಲ್ಲೂ ನಾವು ಹೇಳ್ಬೋದು. 2 ಆಪ್ಷನ್ಸ್ ಇರುತ್ತೆ. ಬರೀ ಇಷ್ಟು ಮಾತ್ರ ಹೇಳ್ಕೋಬೋದು. ಇಲ್ಲಾಂದರೆ ಯಾವ ರೀತಿಯಲ್ಲಿ ಅಂದರೆ ಓಂ ಐಂ ಕ್ಲೀಂ ಸೌ, ಸೌ ಕ್ಲೀಂ ಐಂ, ಓಂ ಐಂ ಕ್ಲೀಂ ಸೌ, ಸೌ ಕ್ಲೀಂ ಐಂ, ಹೀಗೂ ಮಾಡ್ಕೋಬೋದು. ಇದು ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಇದನ್ನು ವೈಖಾರಿಯಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು, ಅಂದರೆ ಸ್ವಲ್ಪ ಜೋರಾಗಿ ಮಾಡಿದ್ರೆ ಬಹಳ ಒಳ್ಳೆಯದು. ಇಷ್ಟು ತುಲಾರಾಶಿಯ ಫಲಗಳು. ಈಗ ವೃಶ್ಚಿಕ ರಾಷ್ಟ್ರಾಧಿಪತಿ ಕುಜ ಚತುರ್ಥದಲ್ಲಿ ರಾಹುಗ್ರಸ್ತ, ಜೊತೆಯಲ್ಲಿ ವಕ್ರ ಅಷ್ಟಮಾಧಿಪತಿ ಬುಧ ಬೇರೆ ಇದ್ದಾನೆ. ಇನ್ನು ಮಾತೃಕಾರಕ ಚಂದ್ರ ಕೂಡ ನಿಶ್ಶಕ್ತನಾಗಿದ್ದಾನೆ. ಇದು ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗೆಯೇ ವೃಶ್ಚಿಕ ರಾಶಿಯವರ ಆರೋಗ್ಯಕ್ಕೂ ಅಷ್ಟು ಕ್ಷೇಮ ಅಲ್ಲ. ಇನ್ನು 4ನೇ ಮನೆ ಗೃಹಸ್ಥಾನ ಕೂಡ. ಹೀಗಾಗಿ ಈ 3 ಗ್ರಹದ ಮಿಲನದಿಂದ ಆಗಾಗ ಮನೆಯಲ್ಲಿ ಅವ್ಯವಸ್ಥೆ, ಕೆಲಸದವರು ಪದೇ ಪದೇ ಕೆಲಸ ಬಿಡೋದು, ಉಪಕರಣಗಳು ಆಗಾಗ ಕೆಡೋದು, ಈ ರೀತಿ. ಪಂಚಮದಲ್ಲಿ ಶನಿ ಇದ್ದರೆ ವೃಶ್ಚಿಕ ರಾಶಿಯವರಿಗೆ ಆಗಾಗ ಸ್ವಲ್ಪ ಡಿಪ್ರೆಷನ್ ಅಂದರೆ ಖಿನ್ನತೆ ಉಂಟಾಗ್ಬೋದು. ಪಂಚಮದಲ್ಲಿ ರವಿ ಇದ್ದರೆ ವೃತ್ತಿ ಜೀವನಕ್ಕೆ ತಕ್ಕ ಮಟ್ಟಿಗೆ ಒಳ್ಳೆಯದು. ಪಂಚಮದಲ್ಲಿ ನವಮಾಧಿಪತಿ ಚಂದ್ರ ಇದ್ದರೆ ತಂದೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಪಂಚಮದಲ್ಲಿ ಉಚ್ಚ ಸಪ್ತಮಾಧಿಪತಿ ಶುಕ್ರ ಇದ್ದರೆ ಅವಿವಾಹಿತರಿಗೆ ಮದುವೆ ನಿಶ್ಚಯ ಆಗ್ಬೋದು. ಇನ್ನು ದಂಪತಿಗಳಲ್ಲಿ ತಕ್ಕ ಮಟ್ಟಿಗೆ ಖುಷಿ ಹಾಗೂ ಸಾಮರಸ್ಯ ಇರುತ್ತೆ. ಅಷ್ಟಮದಲ್ಲಿ ಗುರು ಇದ್ದರೆ ಖರ್ಚು ಹೆಚ್ಚಾಗಿ, ಆದರೂ ಅನಿರೀಕ್ಷಿತವಾಗಿ ಒಂದಷ್ಟು ಹಣ ಲಭ್ಯ ಕೂಡ ಆಗ್ಬೋದು. ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಆಧ್ಯಾತ್ಮಿಕ ಚಿಂತನೆಗೆ ಒಳ್ಳೆಯದು. ಪರಿಹಾರ ಅಂತ ತಗೊಂಡಾಗ ರಾಷ್ಟ್ರಾಧಿಪತಿ ಕುಜ ರಾಹುಗ್ರಸ್ತನಾಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಕನಿಷ್ಠ 40 ದಿನ ದಿನನಿತ್ಯ ಸಂಜೆ ಉತ್ತರಾಭಿಮುಖ ನರಸಿಂಹ ಮಂತ್ರವನ್ನು 40 ಬಾರಿ ಜಪಿಸಿದರೆ ಅದು ಬಹಳ ಒಳ್ಳೆಯದು. ಈ ಮಂತ್ರ ಈ ರೀತಿಯಲ್ಲಿ ಬರುತ್ತೆ: ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮಿಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮಿಹಂ. 8 ವಾರಕ್ಕೆ ಒಂದು ದೊಡ್ಡ ಪಂಚಮುಖಿ ರುದ್ರಾಕ್ಷಿಯನ್ನು ಕಪ್ಪು ದಾರದಲ್ಲಿ ಕೊರಳಿಗೆ ಧರಿಸಿದ್ರು ಅದು ಬಹಳ ಒಳ್ಳೆಯದು. ಇದು ಧರಿಸಿದ್ರೆ ಮಾಂಸಾಹಾರ ಬೇಡ. ಹಾಗೆಯೇ ರಾತ್ರಿ ಮಲಗೋಕ್ಕೆ ಮುನ್ನ ಕೊರಳಿಂದ ತೆಗೆದು ಸ್ವಲ್ಪ ದೂರದಲ್ಲಿರುವಂಥ ಬೀರೋ ಅಥವಾ ಟೇಬಲ್ ಡ್ರಾ ಅಲ್ಲಿ ಅದನ್ನು ಇಟ್ಬಿಡಬೇಕು. ರಾತ್ರಿ ಅದು ಹಾಕ್ಕೊಂಡು ಮಲಗಬಾರ್ದು. ಮುಂದಿನ ದಿನ ಸ್ನಾನದ ನಂತರ ಮತ್ತೆ ಅದನ್ನು ಧರಿಸ್ಬೇಕು. ಹಾಗೆಯೇ ಕೊರಳಿಂದ ತೆಗೆದು ಈಚೆ ಇಟ್ಟಿರ್ಬೇಕಾದ್ರೆ ಬೇರೆ ಯಾರು ಮುಟ್ಟಬಾರ್ದು. ಇಷ್ಟು ವೃಶ್ಚಿಕ ರಾಶಿಯ ಫಲಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.